ಚಿಕ್ಕಮಗಳೂರು. ಯಾವ ಇವೆಲ್ಲ. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಹೇಳ್ತಾ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮತ್ತು ನಮ್ಮ ಮಚ್ಚ ಇವತ್ತು ಚಿಕ್ಕಮಗಳೂರಿಗೆ ದೇವಿರಮ್ಮ ಬೆಟ್ಟಕ್ಕೆ ಟ್ರೆಕ್ಕಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇವಾಗ ನಾವು ಅಲ್ಲಿಗೆ ಹೊರಟಿದ್ದೀವಿ. ಈಗ ಬೆಳಗಿನ ಜಾವ ಎಕ್ಸಾಕ್ಟ್ ಟೈಮ್ ಬಂದುಬಿಟ್ಟು 4:40 ಅವ್ನು ಹೇಳಿದ್ದ ಬೆಳಗ್ಗೆ 5 ಗಂಟೆಗೆ ನಾವು ಹಾಸನ ಬಿಡಬೇಕು ಅಂತ. ಸೊ ನಾನು ಇವಾಗ ಅವನನ್ನು ಪಿಕ್ ಮಾಡ್ಕೊಬರೋಣ ಅಂತ ರೂಮ್ ಹತ್ರ ಹೋಗ್ತಿದ್ದೀನಿ. ನೋಡೋಣ, ರೆಡಿ ಆಗಿರ್ತೀನಿ ಅಂತ ಹೇಳಿದ್ದ ನಿನ್ನೆ ನೈಟು. ನೋಡೋಣ ಇವಾಗ ರೆಡಿ ಆಗಿರ್ತಾನೋ ಇಲ್ವೋ. ನೋಡಿ ಗೈಸ್, ರೂಮ್ ಹತ್ರ ಬಂದೆ, ಬಟ್ ಅವನಿನ್ನ ರೆಡಿ ಆಗಿರಲೇ ಇಲ್ಲ. ನಂಗೆ ಗೊತ್ತಿತ್ತು ಅವ್ನು ರೆಡಿ ಆಗಿರಲ್ಲ ಅಂತ. ಇನ್ನು ಕುಂಕುಮ ಇಟ್ಕೊಳ್ಳೋದು, ತಲೆ ಬಾಚ್ಕೊಳ್ಳೋದು ಇನ್ನು ಅದನ್ನೇ ಮಾಡ್ತಿದ್ದ. ಇವ್ನು ರೆಡಿ ಆಗೋ ಟೈಮಿಗೆ ಹೆಣ್ಮಕ್ಳೇ ರೆಡಿ ಆಗಿಬಿಟ್ಟಿರೋರು. ಗೈಸ್, ಮುಕ್ಲಾರ ಚಳಿ ಆಗ್ತಾ ಇದೆ. ಕೆಟ್ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಅಣ್ಣ ಟೀ ಸಿಗುತ್ತಾ? ಅಣ್ಣ ಟೀ ಸಿಗುತ್ತಾ? ಲೇಟಾ? ಹೋಗೋದ್ರಲ್ಲಿ ಅವಾಗಿನ್ನೂ ಒಂದು ಅಂಗಡಿ ಓಪನ್ ಆಗ್ತಿತ್ತು. ಟೀ ಸಿಗುತ್ತಾ ಅಣ್ಣ ಅಂತ ಕೇಳಿದ್ವಿ. ಅವ್ರು ಇನ್ನು 10-15 ನಿಮಿಷ ಆಗುತ್ತೆ ಅಂದರು. ಸೊ ಹಂಗಾಗಿ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ ಹೋಗೋದ್ರಲ್ಲಿ ಎಲ್ಲರೂ ಸಿಗುತ್ತಾ ಅಂತ ಹುಡ್ಕೊಂಡು ಹೊರಟ್ವಿ. ಹಾಗೆ ಹುಡುಕ್ತಾ ಟೀ ಶಾಪ್ ಸಿಕ್ಕೇ ಬಿಡ್ತು. ಹೋಗೋದ್ರಲ್ಲಿ ಅಗ್ರೆಯಲ್ಲೇ ಸಿಕ್ತು. ಟೀ ಶಾಪ್ ಹತ್ರ ಬಂದ ತಕ್ಷಣ ನಮ್ಮ ಗೆಳೆಯನ ಮುಖದಲ್ಲಿ ಫುಲ್ ಕಳೆ ಬಂದ್ಬಿಡ್ತು. ಏನು ತಿನ್ನಲ್ಲ, ದೇವಸ್ಥಾನಕ್ಕೆ ಹೋಗೋಗಿ ಏನೂ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಬಂದು ತಗೊಂಡವನೆ. ಅಣ್ಣ ಟೀ ಕೊಟ್ಟಿದ ತಕ್ಷಣ ಇಬ್ರು ಟೀ ಕುಡಿಯೋಣ ಅಂತ ಚೇರ್ ಮೇಲೆ ಕುತ್ಕೊಂಡ್ವಿ. ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಇವನು ಸ್ಪೆಕ್ಸ್ ಹಾಕೊಂಡು ಬಂದು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಅವಾಗ ಗೊತ್ತಾಯ್ತು ಇವನ್ ಮಗನೇ ಅಲ್ಲ, ಬೋಳಿ ಮಗ ಅಂತ. ಬೈದಿದ್ದಕ್ಕೆ ತಗೋ ನೀನು ಒಂದು ಗುಕ್ ತಿನ್ನು ಅಂತ ನನಗೂ ಒಂದು ಗುಕ್ಕು ಬಂದು ತಿನ್ನಿಸ್ದ. ನಂಗೆ ಗೊತ್ತಾಯ್ತು ಕ್ಯಾಮ್ರಾ ಇದೆ ಅಂತ ಡೌ ಮಾಡ್ತಾನೆ ಅಂತ. ಸರಿ ಅಂತ ನಾವಿಬ್ರು ಅಲ್ಲಿಂದ ಹೊರಟ್ವಿ. ನಮಗೇನೋ ನಾವೇನೋ ಟೀ ಕುಡ್ಕೊಂಡ್ಬಂದ್ವಿ. ಆದರೆ ಗಾಡಿ ನನಗೆ ಎಲ್ಲಿ ಅಂತ ಮನಸ್ಸಲ್ಲಿ ಬೇಕಳ್ತಿತ್ತು. ಸೊ ಹಂಗಾಗಿ ಗಾಡಿಗೂ ಕುಡ್ಸೋಣ ಅಂತ ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕ್ಸೋಣ ಅಂತ ಬಂದ್ವಿ. ಯಾವ ಇವೆಲ್ಲ. ನೋಡಿ ಗಾಯ್ಸ್, ಇವಾಗ ನಾವು ನಮ್ಮ ಗಾಡಿಗೆ 3,000 ಪೆಟ್ರೋಲ್ ಹಾಕ್ಸ್ಕೊತಿದ್ದೀವಿ. ಅಲ್ಲಿ ನೋಡ್ತಿರ್ಬೋದು 1,800, 2,000, 2,200, 3,000. ನೋಡಿ ಗಾಯ್ಸ್, ಟೋಟಲಾಗಿ 3,000 ಪೆಟ್ರೋಲ್ ಹಾಕ್ಸಿದ್ದೀವಿ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಏನ್ ಗೊತ್ತಾ ಗೈಸ್, ಬಜೆಟ್ 500 ರೂಪಾಯಿ ಇರೋದು. 500 ರೂಪಾಯಿ 300 ರೂಪಾಯಿ ಪೆಟ್ರೋಲ್ ಹಾಕ್ಸಿದೀವಿ. ಬರೀ ಡೌಗಳಿಂದ. ಕಾಫಿನಾಡು ಚಿಕ್ಕಮಗಳೂರು. ಅಲ್ಲಿ ನೋಡಿ ಗೈಸ್, ಎಂಟ್ರಿ ಕೊಟ್ಟಿದಂಗೆ ವ್ಯೂಸ್ ನೋಡಿ ಗೈಸ್. ಮಂಗಳೂರಿಗೇನೋ ಎಂಟ್ರಿ ಕೊಟ್ವಿ, ಆದರೆ ಅಲ್ಲಿಂದ ದೇವಿರಮ್ಮನ ಬೆಟ್ಟಕ್ಕೆ ಹೋಗೋ ದಾರಿ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾವು ಮ್ಯಾಪ್ ಹಾಕೊಂಡ್ವಿ. ಆದರೂ ಯಾಕಪ್ಪ ಸುಮ್ಮನೆ ಕನ್ಫ್ಯೂಸು ಅಂತ ಅಲ್ಲೇ ಇದ್ದಿದ್ದು ಪೊಲೀಸರ್ನ ಒಂದು ಮಾತು ಕೇಳೋಣ ಅಂತ ಹೋದ್ವಿ. ಸರ್, ಯಾಕಂದ್ರೆ ಸರ್ ನಾವು ಬೈಕ್ ತೊಗೊಂಡ್ರೆ ಇನ್ನೊಂದು ಸ್ವಲ್ಪ ದೂರ ಬೇರೆ ಪ್ಲೇಸ್ಗಳಿದೆ, ಅದನ್ನು ಕವರ್ ಮಾಡೋಣ ಅಂತ. ಮತ್ತು ಬಸ್ಸಿಗೆ ಹೋದರೆ ಆಗಲ್ಲ ಅಂತ ಸರ್. ಹಾಂ ಸರ್. ಪ್ರೀತಿ ಹಂಚುವ ಯಜಮಾನ. ಪೊಲೀಸವ್ರ ಹತ್ರ ಅಡ್ರೆಸ್ ಕೇಳ್ಕೊಂಡು ನಾನು ನಮ್ಮ ಗೆಳೆಯ ಹೊರಟ್ವಿ. ಸ್ನ್ಯಾಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ರೂಟ್ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಬಸ್ ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಗುಂಡ ಯಾಕೋ ಅವ್ರ ಮೇಲೆ ಆಡಕ್ ಹೋಗ್ತಿದ್ಯಾ? ಸೈಡಿಗೆ ಎದೆ ಗಟ್ಟಿ ಐತೆ ಅಂತ ನನ್ನ ಟಚ್ ಮಾಡಕ್ ಬರ್ಬೇಡ. ಕೃಷ್ಣ ನೋಡ್ ಹುಡುಗರು ಎಷ್ಟ್ ಚೆನ್ನಾವ್ರೆ ಅಂತ ಚೆಕ್ ಮಾಡಕ್ ಬರ್ಬೇಡ. ಒಡೆ ಏಟ್ಗೆ ಸೇಕ್ ಆಗೋಯ್ತೀಯ. ಏನಾಗೋಯ್ತಿಯಲ್ಲೋ, ಸೇಕ್ ಆಗೋಯ್ತೀಯ. ಗಾಡಿ ನಮ್ ಜೊತೆನೆ ಬರ್ತಾ ಇದೆ. ಹಂಗಾಗಿ ಚಿಕ್ಕಮಂಗ್ಳೂರು ಅವ್ರು ಹೋಗ್ತಾರ ಅಂತ ಕೇಳೋಣ ಅಂತಿದೀವಿ. ನಡಿಲ್ಲ ಕೇಳ ಬಾಯ್ಸ್ ಗೊತ್ತಲ್ಲ ನಾವು ಇರೋಚಿನ ಬೆಟ್ಟಕ್ಕ ಹಾಸನದವ್ರೆ ನಮ್ ಜೊತೆ ಬೆಟ್ಟಕ್ಕೆ ಬರ್ತಾ ಇದಾರೆ. ಹಂಗೆ ನಮ್ಮ ಬಾಯ್ಸ್ ಹತ್ರ ಮಾತಾಡ್ಕೊಂಡು ಮುಂದೆ ಹೊರಟ್ವಿ. ನೋಡಿದ್ರೆ ಫುಲ್ಲು ಟ್ರಾಫಿಕ್ ಆಗ್ಬಿಟ್ಟಿತ್ತು. ಯಾಕೆ ಇಷ್ಟೊಂದು ಟ್ರಾಫಿಕ್ ಆಗಿದೆ ಅಂತ ಮುಂದೆ ಹೋಗಿ ಸ್ವಲ್ಪ ನೋಡಿದ್ರೆ ಪೊಲೀಸವರು ಎಲ್ಲ ವೆಹಿಕಲ್ನು ಇಲ್ಲೇ ಸ್ಟಾಪ್ ಮಾಡ್ತಿದ್ರು. ಸದ್ಯಕ್ಕೆ ನಮ್ಮನ್ನು ಬಿಟ್ಟರು 2 ವೀಲರ್ಸ್ ಮಾತ್ರ ಬಿಡ್ತಿದ್ರು ಒಳಗಡೆ. 4 ವೀಲರ್ಸ್ನೆಲ್ಲ ಇಲ್ಲೇ ಸ್ಟಾಪ್ ಮಾಡ್ತಿದ್ರು. ಫುಲ್ಲು ಬೆಳಬೆಳಗಿನ ಚಳಿ ಅಂತ ಕಾರಲ್ಲಿ ಜಮ್ ಅಂತ ಬಂದಿರ್ತಾರೆ, ಬಟ್ ಅವ್ರನ್ನೆಲ್ಲ ಇಲ್ಲೇ ಸ್ಟಾಪ್ ಮಾಡ್ತಿದ್ರು. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬೆಳಗ್ಗೆ ಅಷ್ಟೊಂದು ಚಳಿಲಿ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಾನು ನಮ್ಮ ಚನಮ್ ರೈಡ್ನ ಅಲ್ಲಿಂದ ಕಂಟಿನ್ಯೂ ಮಾಡಿದ್ವಿ. ಕಾಫಿನಾಡು ಚಿಕ್ಕಮಗಳೂರು.
ಗೈಸ್ ಗಾಡಿ ಓಡಾಡಿ ನಾಟಿ ಮಾಡ್ಬೋದು ನೋಡಿ ಗೈಸ್ ನಾಳೆಯಿಂದ. ಆ ಥರ ಕೆಸರು ಗದ್ದೆ ಆಗೋಗೈತಿಲ್ಲ. ಹೆಂಗೋ ಕೇಸ್ ಒಳಗಡೆ ನಾನು ಮತ್ತೆ ನಮ್ಮ ಮಚ್ಚ ನಮ್ಮ ಗಾಡಿನ ಸೇಫಾಗಿ ಪಾರ್ಕ್ ಮಾಡಿ ಬಾಯ್ಸ್ ಜೊತೆ ಈ ಕಡೆಯಿಂದ ಹೊರಟ್ವಿ. ನೋಡಿ ಗಾಯ್ಸ್, ದೇವರಮ್ಮ ಬೆಟ್ಟಕ್ಕೆ ಈ ಕಡೆಯಿಂದನೇ ನಾವು ಹೋಗ್ಬೇಕು. ಯಾಕಂತಂದ್ರೆ ಅವರೇ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಬಟ್ ಎಂಡಿಂಗ್ ಪಾಯಿಂಟ್ ಬಂದ್ಬಿಟ್ಟು ಅಲ್ಲಿ ಕಾಣಿಸ್ತಿದೆಯಲ್ಲ ನೋಡಿ, ಅಲ್ಲಿ ಗಂಟ ಹೋಗ್ಬೇಕು. ಕ್ರೇಜಿ ಆಗಿರುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ನೋಡಿ ಗಾಯ್ಸ್, ವ್ಯೂ ಹೆಂಗಿದೆ ಅಂತ. ಮಸ್ತ್ ಆಗಿದೆ ಅಲ್ವಾ? ಇಲ್ಲಿಂದ ಇವಾಗ ಸ್ಟಾರ್ಟ್ ಮಾಡಬೇಕು. ಇದೇ ಸ್ಟಾರ್ಟಿಂಗ್ ಪಾಯಿಂಟ್. ಸ್ವಲ್ಪ ದೂರ ಮೆಟ್ಲಿದೆ ಅಂತೆ. ನಾನು ಇದೇ ಫಸ್ಟ್ ಟೈಮು ಸ್ಟಾರ್ಟಿಂಗ್. ಸ್ವಲ್ಪ ದೂರ ಇವನ್ ಕರೆದಿಲ್ಲ ಅಂದ್ರೆ ಪ್ರಾಮಿಸ್ ಬರ್ತಿರ್ಲಿಲ್ಲ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ಸ್ಟಾರ್ಟಿಂಗು ಇವಾಗ ಸ್ವಲ್ಪ ದೂರ ಮೆಟ್ಲಿದೆ ಅಂತೆ. ಅದು 100% ತಗೊಂಡ್ರೆ ಒಂದು 20% ಇದೆ ಅಂತೆ ಮೆಟ್ಲು. ಅದಾದ್ಮೇಲೆ ನಡ್ಕೊಂಡು ಹೋಗ್ಬೇಕು. ನೋಡಿ ಗಾಯ್ಸ್, ಬೆಟ್ಟ ಹತ್ತುವಾಗ ಫುಲ್ ಸುಸ್ತಾಗುತ್ತೆ ಅಂತ ನಮ್ ಗೆಳೆಯ ನೀರ್ ತಗೊಳ್ತಿದ್ದಾನೆ. ನೋಡಿ 50 ರೂಪಾಯಿ ಬಿಸ್ಕೆಟ್. ನಮ್ಮೂರಲ್ಲಿ 2 ರೂಪಾಯಿ ಒಂದು. ಹೋಗ್ಲಿ ಇವಾಗ 5 ರೂಪಾಯಿ ಒಂದು. ಇಲ್ಲಿ ಎಷ್ಟು ಹೇಳಿ? 15 ರೂಪಾಯಿ ಒಂದು. ಸೊ ಹಾಗಾಗಿ ಬರ್ತಾ ಏನಾದಿದ್ರೆ ನೀವು ಅಲ್ಲಿಂದ ನಿಮ್ಮ ಕೈಯಿಂದನೇ ಕ್ಯಾರಿ ಮಾಡ್ಕೊಂಡು ಬಂದ್ಬಿಡಿ ಅಷ್ಟೇ. ಬಟ್ ನಾ ಹೇಳ್ತಿದ್ದಾನೆ 50 ಇಸ್ಕೊಂಡ್ರು ಅಂತ. ಇವನ್ ಏನಾದ್ರು ಚ್ಯೂತಿ ಆದ್ನ ಅಂತ ಗೊತ್ತಿಲ್ಲ. ಸಾರಿ ಬಾಸ್, ನಮಗ್ ಗೊತ್ತಾಗಿಲ್ಲ. ನಿನ್ನೆ ನಮ್ಮ ಪ್ರವೀಣಣ್ಣ ಬಂದೋಗಿದ್ದಾನೆ ಇಲ್ಲಿಗೆ. ಪ್ರವೀಣಣ್ಣ ಅಂತ ಒಂದು ನಮ್ಮ ಗ್ಯಾಂಗಲ್ಲಿ ಒಬ್ಬ ಇದ್ದಾನೆ. ನಮ್ ಕಿಲಾಡಿ ನಮ್ ಏರಿಯಾಗೆ ದೊಡ್ಡ ನಮ್ ಶಾರುಖ್ ಖಾನ್ ತರ ಡಾನ್ ತಾನೆ. ನಾವೆಲ್ಲ ಒಂದ್ ಪಾಲಿಗೆ ಹೋಗ್ಬಿಟ್ಟಿದೀವ ಅಂತ ಗೊತ್ತಿಲ್ಲ. ಒಂದ್ ಮಾತು ಕರ್ದಿಲ್ಲ, ಏನೂ ಇಲ್ಲ. ನಿನ್ ಒಳ್ಳೇದಾಗ್ತದೆ ನಿನ್ಗೆ? ಒಳ್ಳೇದಾಗ್ತದ ನಿನ್ಗೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇಲ್ಲೇ ಹೋದೆ. 5 ರೂಪಾಯಿ 15 ರೂಪಾಯಿ ಕೊಟ್ಬಿಟ್ಟು ಚ್ಯೂತಿ ಆಗ್ಬಿಟ್ಬಿಟ್ಟು ಎನರ್ಜಿ ಬೇಕು ಅಂತವನೇ. ಗಾಯ್ಸ್, ಹಂಗೆ ಹೋಗ್ತಾ ಹೊಸ ಬಾಯ್ಸ್ ಪರಿಚಯ ಆದ್ರು. ಅವ್ರಿಗೂ ಸ್ವಲ್ಪ ಬಿಸ್ಕೆಟ್ ಕೊಟ್ಬಿಟ್ಟು ಇವಾಗ ನಮ್ ಜರ್ನಿನ ಅವ್ರ ಜೊತೆ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆಯಿಂದ ಬಂದು ಜಾಯ್ನ್ ಆಗ್ತಿದ್ದಾರೆ, ನಾವ್ ಈ ಕಡೆಯಿಂದ ಜಾಯ್ನ್ ಆಗ್ತಿದೀವಿ. ಇವಾಗ ನಾವು ಅವ್ರ ಜೊತೆ ಜಾಯ್ನ್ ಆಗ್ತಾ ಇದೀವಿ. ಇಲ್ಲಿಂದ ಸ್ಟಾರ್ಟ್ ರಿಯಲ್ ಟ್ರೆಕ್ಕಿಂಗ್. ನಮ್ ಬಾಯ್ಸ್ ನೋಡ್ತೀರಾ? ನಮ್ ಬಾಯ್ಸ್ ನೋಡ್ತೀರಾ? ನೋಡಿರಿ ಇಲ್ಲಿ ನಮ್ ಬಾಯಿ ಪಕ್ಕ. ಪ್ರಾಣ ಕೊಡೋರು ನಾವಿದ್ದೀರಿ. ಯಾವ ನೇಣೆ ಮಾಡ್ಕೊಂಡ್ಲಿ ಅನ್ನೋನ್ಗೋಸ್ಕರ ಪ್ರಾಣ ಕೊಡ್ತೀವಿ. 2 ಗಂಟೆ ಅಲ್ಲ 3 ಗಂಟೆ ಆದ್ರೂ ಆರ್ಮಿಗಳ ತರ